ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಹಾಗೇನೂ ಸಹ ನೀಟ್ ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿರುವಂತದ್ದು. ಇವತ್ತಿನ ಈ ವಿಡಿಯೋದಲ್ಲಿ ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡ್ ಸ್ಕೆಡ್ಯೂಲ್ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಓಕೆನಾ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತೀನಿ. ಕೆಇಎ ಕಡೆಯಿಂದ ಈಗಾಗಲೇ ಸಹ ನಿಮಗೆ ಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡಿರುವಂತದ್ದು. ಆ ಸ್ಕೆಡ್ಯೂಲ್ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಡೇಟ್ಸ್ ಯಾವ ರೀತಿ ಇದಾವೆ, ಜೊತೆಗೆ ನೀವೇನೆಲ್ಲ ಫಾಲೋ ಮಾಡಬೇಕು, ಏನೆಲ್ಲ ಈಗ ಬಿಗ್ ಚೇಂಜಸ್ ಅದ್ರ ಆಗಿರುವಂತದ್ದು ಥರ್ಡ್ ರೌಂಡ್ ಗೆ ಎಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಇನ್ಫಾರ್ಮೇಟಿವ್ ಆಗಿರುತ್ತೆ. ಥರ್ಡ್ ರೌಂಡ್ ಗೆ ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ನಿಮ್ಗೆ ಈ ಸ್ಕೆಡ್ಯೂಲ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಿದ್ದಂತ ಸ್ಕೆಡ್ಯೂಲ್ ಇದು. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಎಲ್ಲ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಮೊದಲಿಗೆ ನೋಡಿ, ನೀವು ಕೆಇಎ ವೆಬ್ಸೈಟ್ ವಿಸಿಟ್ ಮಾಡಿದ್ರೆ ಇವತ್ತು ಬಂದ್ಬಿಟ್ಟು ನಿಮ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಸ್ ಆದ್ರೆ ಇರುವಂತದ್ದು. ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಅಂಡ್ ಹಾಗೇನು ಸಹ ಡೆಂಟಲ್ ಸ್ಟೂಡೆಂಟ್ಸ್ ಗೆ ಎರಡನೇ ಸುತ್ತಿನ ಮುಂದುವರೆದ ಪ್ರಕ್ರಿಯೆ ಅಂತ ಇದೆ. ಓಕೆನಾ, ಇದನ್ನ ನಾನು ನೆಕ್ಸ್ಟ್ ಸಪರೇಟ್ ವಿಡಿಯೋದಲ್ಲಿ ಮಾಡಿ ತಿಳಿಸ್ಕೊಡ್ತೀನಿ. ಮೆಡಿಕಲ್ ಡೆಂಟಲ್ ಸ್ಟೂಡೆಂಟ್ಸ್ ಗೆ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಒಂದಿಷ್ಟು ಬದಲಾವಣೆ ಆಗಿರುವಂತದ್ದು. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಜೊತೆಗೆ ಏನು ಅಂತ ಅಂದ್ರೆ ಯುಜಿಸಿಇಟಿ ಯುಜಿ ನೀಟ್ 2025 ಮೂರನೇ ಸುತ್ತಿನ ಸೂಚನೆಗಳು ಅಂತ ಇದೆ. ಇದ್ರ ಬಗ್ಗೆ ಈ ಸೂಚನೆಗಳಲ್ಲಿ ಏನೆಲ್ಲ ಇದೆ, ನಿಮ್ಗೆ ಏನೆಲ್ಲ ಇಂಪಾರ್ಟೆಂಟ್, ನೀವೇನೆಲ್ಲ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಆ ವಿಡಿಯೋನ ನೋಡ್ಕೊಳ್ಳಿ. ಈಗ ಇಂಪಾರ್ಟೆಂಟ್ ಇರುವಂತದ್ದು ಯುಜಿಸಿಇಟಿ ಯುಜಿ ನೀಟ್ 2025 ತಾತ್ಕಾಲಿಕ ವೇಳಾಪಟ್ಟಿ ಅಂತ ಹೇಳ್ಬಿಟ್ಟು ಒನ್ಸ್ ಆ ವೇಳಾಪಟ್ಟಿಯನ್ನ ಓಪನ್ ಮಾಡಿ. ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ 404 ಸರ್ವರ್ ಎರರ್ ಅಂತ ಬರ್ತಿದೆ. ಅಂಡ್ ಸಮ್ ಟೈಮ್ಸ್ ನೀವೇನ್ ಮಾಡ್ಬೇಕು, ಈಗ ಅದನ್ನ ಮತ್ತೆ ಒಂದು ರೀಟ್ರೈ ಆದ್ರೆ ಮಾಡಿ, ಅವಾಗ ನಿಮಗೆ ಬರುತ್ತೆ. ಯಾವುದೇ ತರಹದ ಪ್ರಾಬ್ಲಮ್ ಆದ್ರೆ ಇಲ್ಲ. ಇಲ್ಲಿ ಸ್ಕೆಡ್ಯೂಲ್ ಆದ್ರೆ ಕೆಇಎ ಕಡೆಯಿಂದ ಕೊಟ್ಟಿರುವಂತದ್ದು, ಬಟ್ ವೆಬ್ಸೈಟ್ ಅಲ್ಲಿ ಒಂದಿಷ್ಟು ಇಶ್ಯೂ ಫೇಸ್ ಮಾಡ್ತಿದ್ದೀರಾ ನೀವು. ಸೊ ಈಗ ಸ್ಕೆಡ್ಯೂಲ್ ಅನ್ನ ನಾವು ನೋಡೋದಾದ್ರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಸ್ಕೆಡ್ಯೂಲ್ ಅಲ್ಲಿ ಬಂದ್ಬಿಟ್ಟು ಮೊದಲನೇದಿರುವಂತದ್ದು ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕದ ವಿವರಗಳ ಪ್ರಕಟಣೆ ಅಂತ ಬಂದು 6/9/2025 ಅಂತ ಇರುವಂತದ್ದು. ಈಗಾಗಲೇ ನೀವು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನೋಡಿದಿರಾ. ಸೀಟ್ ಮ್ಯಾಟ್ರಿಕ್ಸ್ ಕೆಇಎ ಕಡೆಯಿಂದ ಕೊಟ್ಟಿದ್ರು. ಓಕೆನಾ, ಸೀಟ್ ಮ್ಯಾಟ್ರಿಕ್ಸ್ ಏನು ತೊಂದರೆ ಇಲ್ಲ. ಪೇಮೆಂಟ್ ಆಫ್ ಕಾಶನ್ ಡೆಪಾಸಿಟ್ ಅಂತ ಇದೆ. ಈ ಕಾಶನ್ ಡೆಪಾಸಿಟ್ ಅನ್ನ ಪೇ ಮಾಡಕ್ಕೆ 6/9/2025 to 8/9/2025 1 PM 2 ದಿನಗಳ ಕಾಲಾವಕಾಶನ ಕೊಟ್ಟಿರುವಂತದ್ದು. ಈಗ ನೀವು ಕೇಳಬಹುದು, ಏನ್ ಸರ್ ಇದು ಮತ್ತೆ ಕಾಶನ್ ಡೆಪಾಸಿಟ್ ಪೇ ಮಾಡಬೇಕಾ? ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ನಲ್ವಾ, ಚಾಯ್ಸ್ 3 ಸೆಲೆಕ್ಟ್ ಮಾಡಿ ಆಗ್ಲಿ 10,000 ರೂಪೀಸ್ ಪೇ ಮಾಡದ್ನಲ್ವಾ ಅಂತ. ಇದು ಕಾಶನ್ ಡೆಪಾಸಿಟ್ ಬಂದ್ಬಿಟ್ಟು ಚಾಯ್ಸ್ 3 ಸೆಲೆಕ್ಟ್ ಮಾಡಿರುವಂತ ಸ್ಟೂಡೆಂಟ್ಸ್ ಗೆಲ್ಲ. ಈ ಕಾಶನ್ ಡೆಪಾಸಿಟ್ ಬಂದು ಯಾರಿಗೆ ಅಂತ ಅಂದ್ರೆ ಕೆಸಿಇಟಿ ವಿದ್ಯಾರ್ಥಿಗಳಿಗೆ. ಈಗ ನೋಡಿ, ನಾನು ಏನೆಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಇದು ಬಂದ್ಬಿಟ್ಟು ಮೆಡಿಕಲ್ ಅಂಡ್ ಹಾಗೇನು ಸಹ ಡೆಂಟಲ್ ಹೊರತುಪಡಿಸಿ ಬೇರೆ ಎಲ್ಲಾ ಕೋರ್ಸಸ್ ಅವರಿಗೂ ಅಪ್ಲೈ ಆಗುವಂತದ್ದು. ಈಗ 10,000 ರೂಪೀಸ್ ಕಾಶನ್ ಡೆಪಾಸಿಟ್ ಪೇ ಮಾಡೋದಕ್ಕೆ ಏನ್ ಅವಕಾಶ ಕೊಟ್ಟಿದ್ದಾರೆ, 2 ದಿನ. ಇದು ಯಾರು ಪೇ ಮಾಡಬೇಕು ಕಂಪಲ್ಸರಿ ಅಂತ ಅಂದ್ರೆ, ಸೆಕೆಂಡ್ ರೌಂಡ್ ಅಲ್ಲಿ ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಈ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಕಂಪಲ್ಸರಿ ಆಗಿ ಕಾಶನ್ ಡೆಪಾಸಿಟ್ ಅನ್ನ ಪೇ ಮಾಡಬೇಕು. ಇವರು ಕಾಶನ್ ಡೆಪಾಸಿಟ್ ಪೇ ಮಾಡಿದ ಆದ್ಮೇಲೆ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಇದು ತೋರ್ಸಕ್ಕಂತ ಆಪ್ಷನ್ ತೋರಿಸುವಂತದ್ದು. ಸೊ ಹಾಗಾಗಿ ಇಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇವರು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ರೆ ಕಾಶನ್ ಡೆಪಾಸಿಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಅದನ್ನ ಬಿಟ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ 3 ಸೆಲೆಕ್ಟ್ ಮಾಡಿ ಫೀಸ್ ಅನ್ನ ಪೇ ಮಾಡಿರೋರು, ಇಲ್ಲ ಅಂತಂದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋರು, ನೀವು ಯಾರು ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ಕಾಶನ್ ಡೆಪಾಸಿಟ್ ಪೇ ಮಾಡಿದ್ರ ಸೆಕೆಂಡ್ ರೌಂಡ್ ಅಲ್ಲಿ ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇವರು ಕಾಶನ್ ಡೆಪಾಸಿಟ್ ಅನ್ನ ಪೇ ಮಾಡಬೇಕು. ಜೊತೆಗೆ ಏನು ಅಂತ ಅಂದ್ರೆ, ಸೆಕೆಂಡ್ ರೌಂಡ್ ರಿಸಲ್ಟ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಅವ್ರು ಏನ್ ಮಾಡಿರ್ತಾರೆ, ಯಾವುದೇ ತರಹದ ಚಾಯ್ಸ್ ಎಂಟ್ರಿಯನ್ನ ಮಾಡಿರೋದಿಲ್ಲ. ಸಮ್ ಟೈಮ್ಸ್ ಚಾಯ್ಸ್ ಎಂಟ್ರಿಯನ್ನ ಮಾಡಿ ಫೀಸ್ ಪೇಮೆಂಟ್ ಮಾಡಿರೋದಿಲ್ಲ. ಈ ರೀತಿ ಎಲ್ಲ ಇರ್ತಾವಲ್ವಾ, ಅಂತಹ ಸ್ಟೂಡೆಂಟ್ಸ್ ಗೆ ಒಂದು ಅವಕಾಶ ಮಾಡಿಕೊಟ್ಟಿರುವಂತದ್ದು. ಇದು ಕೆಇಎ ಕಡೆಯಿಂದ ನಾನು ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ಯಾಕೆ ಗುಡ್ ನ್ಯೂಸ್ ಅಂತ ಅಂದ್ರೆ, ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ ಗೊತ್ತಿಲ್ಲದೇನೋ ಚಾಯ್ಸ್ ಎಂಟ್ರಿ ಕರೆಕ್ಟ್ ಆಗಿ ಮಾಡಿಲ್ಲ, ಅಥವಾ ಚಾಯ್ಸ್ ಎಂಟ್ರಿ ಮಾಡಿ ಫೀಸ್ ಪೇಮೆಂಟ್ ಮಾಡಿಲ್ಲ. ಸೊ ಇಂಥವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಈಗ ಅವರು ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬಹುದು. ಬಟ್ ಏನು ಅಂತಂದ್ರೆ 10,000 ರೂಪೀಸ್ ಕಾಶನ್ ಡೆಪಾಸಿಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಇಲ್ಲಿ 10,000 ರೂಪೀಸ್ ಕಾಶನ್ ಡೆಪಾಸಿಟ್ ಯಾರು ಪೇ ಮಾಡ್ತಾರೆ, 2 ಕ್ಯಾಟಗರಿ ಅವರು ಪೇ ಮಾಡ್ತಾರೆ. ಒಂದು ಬಂದ್ಬಿಟ್ಟು ಯಾರಿಗಾದ್ರೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಅವರು, ಅಂಡ್ ಇನ್ನೊಬ್ರು ಬಂದ್ಬಿಟ್ಟು ಯಾರಾದ್ರೂ ಕರೆಕ್ಟ್ ಆಗಿ ಚಾಯ್ಸ್ ಎಂಟ್ರಿ ಮಾಡಿಲ್ವೋ ಅಥವಾ ಚಾಯ್ಸ್ ಎಂಟ್ರಿ ಮಾಡಿ ಫೀಸ್ ಪೇಮೆಂಟ್ ಮಾಡಿಲ್ಲ, ಇವರು ಕಾಶನ್ ಡೆಪಾಸಿಟ್ ಅನ್ನ ಪೇ ಮಾಡ್ತಾರೆ. ಅಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಿಮ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅವಕಾಶ ಕೊಟ್ಟಿರೋದ್ರಿಂದ ಈಗ ಏನಾಗುತ್ತೆ ಅಂತ ಅಂದ್ರೆ, ಈಗ ಯಾರಾದ್ರೆ ಕಾಶನ್ ಡೆಪಾಸಿಟ್ ಅನ್ನ ಪೇ ಮಾಡ್ತಾರ ಇವ್ರು ಬಂದ್ಬಿಟ್ಟು ಫಸ್ಟ್ ಇಂದ ಆಪ್ಷನ್ ಎಂಟ್ರಿ ಮಾಡಬೇಕು. ಅಲ್ಲಿ ಅವರು ಕಾಶನ್ ಡೆಪಾಸಿಟ್ ಪೇ ಮಾಡಿದಾದ್ಮೇಲೆ ಈ ಹಿಂದೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಏನ್ ಕಾಲೇಜಸ್ ಅನ್ನ ಆಡ್ ಮಾಡಿದ್ರು ಯಾವನು ಸಹ ಇರೋದಿಲ್ಲ. ಅವರು ಸ್ಟಾರ್ಟಿಂಗ್ ಇಂದ ಆಡ್ ಮಾಡ್ಕೊ ಬರ್ಬೇಕಾಗಿರುತ್ತೆ. ಓಕೆನಾ, ಸೊ ನೀವೇನು ಮಾಡೋದಕ್ಕೆ ಆಗೋದಿಲ್ಲ. ಇದು ಕೆಎ ಕಡೆಯಿಂದ ಕೊಟ್ಟಿರುವಂತಹ ಅಪ್ಡೇಟ್. ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ, ಅಂಡ್ ಜೊತೆಗೆ ನಾನು ಇನ್ನೊಂದು ಕ್ಯಾಟಗರಿ ಸ್ಟೂಡೆಂಟ್ಸ್ ಯಾರು ಹೇಳ್ದೆ, ನೀವೇನ್ ಮಾಡ್ಬೇಕು, ಕಂಪಲ್ಸರಿ ಆಗಿ ಮತ್ತೆ ಫಸ್ಟ್ ಇಂದ ಆಪ್ಷನ್ ಎಂಟ್ರಿನ ಮಾಡ್ಕೊಂಡ್ ಬರಬೇಕು. ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂತಹ ಸ್ಟೂಡೆಂಟ್ಸ್ ಗೆ ನೀವು ಹೋಲ್ಡ್ ಮಾಡಿರುವಂತಹ ಸೀಟ್ ಅನ್ನ ಬಿಟ್ಟು ಮೇಲೆ ಇರುವಂತಹ ಎಲ್ಲಾ ಹೈಯರ್ ಆಪ್ಷನ್ಸ್ ನಿಮಗಾದ್ರೆ ಇರುತ್ತೆ.
ಸೊ ನೀವು IR ಆಪ್ಷನ್ಸ್ ಜೊತೆಗೆ ಯಾವ್ದಾದ್ರು ಹೊಸದಾಗಿ ಕಾಲೇಜಸ್ ಅನ್ನ ಆಡ್ ಮಾಡಬೇಕು ಅಂತಂದ್ರೆ ಆಡ್ ಮಾಡ್ಕೋಬಹುದು, ಮೆಡಿಕಲ್ ಡೆಂಟಲ್ ಹೊರತುಪಡಿಸಿ. ಅಂಡ್ ಜೊತೆಗೆ ಏನು ಅಂತಂದ್ರೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿರುವಂತ ಸ್ಟೂಡೆಂಟ್ಸ್, ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರ ಅಂತಂದ್ರೆ ನಿಮ್ಗೆ ಅಲಾಟ್ಮೆಂಟ್ ಆಗಿರುವಂತ ಸೀಟ್ ಮಾತ್ರ ಡಿಲೀಟ್ ಆಗಿರುತ್ತೆ. ಉಳಿದಿರುವಂತಹ ಎಲ್ಲಾ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುವಂತಹ ಕಾಲೇಜಸ್ ಇರುತ್ತೆ, ಅದ್ರಲ್ಲಿ ಬೇಕಿದ್ರೆ ಚೇಂಜಸ್ ಮಾಡ್ಕೋಬಹುದು. ಅಂಡ್ ಅಕಸ್ಮಾತ್ ಇಲ್ಲ ಅಂತಂದ್ರೆ ಕಾಲೇಜಸ್ ಅನ್ನು ಬೇಕಿದ್ರೆ ನೀವು ಆಡ್ ಮಾಡ್ಕೋಬಹುದು, ಅದು ನಿಮ್ಮ ಒಂದು ಚಾಯ್ಸ್ ಆದ್ರೆ ಆಗಿರುತ್ತೆ. ಬಟ್ ಚಾಯ್ಸ್ 3 ಸೆಲೆಕ್ಟ್ ಮಾಡಿರುವಂತ ಸ್ಟೂಡೆಂಟ್ ನೀವು ಆಪ್ಷನ್ ಎಂಟ್ರಿ ಪೇಜ್ ಗೆ ಲಾಗಿನ್ ಆಗಿ ಒನ್ಸ್ ಅಗ್ರಿ ಕೊಡ್ಲೇಬೇಕಾಗುತ್ತೆ. ಓಕೆನಾ, ಅದೊಂದು ಚೆನ್ನಾಗಿ ನೆನಪಿರ್ಲಿ. ಥರ್ಡ್ ರೌಂಡ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರ ನೀವು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ ತಕ್ಷಣ ಒನ್ಸ್ ಲಾಗಿನ್ ಆಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಪೇಜ್ ಅನ್ನ ಆದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ಕ್ಯಾಶ್ ಅಂಡ್ ಡೆಪಾಸಿಟ್ ಬಗ್ಗೆ ನಿಮ್ಮ ಒಂದು ಡೌಟ್ ಆದ್ರೆ ಕ್ಲಿಯರ್ ಆಯ್ತು. ಇದು ಬಂದ್ಬಿಟ್ಟು ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಆಡ್ ದ ಆಪ್ಷನ್ಸ್, ಮಾಡಿಫೈ ಆಪ್ಷನ್ಸ್, ಡಿಲೀಟ್ ದ ಆಪ್ಷನ್ಸ್ ಇಫ್ ಎನಿ ನ್ಯೂಲಿ ಕಾಲೇಜ್ ಕೋರ್ಸ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಹ್ಯಾಡ್ ದ ಆಪ್ಷನ್ ಅಂತ ಕೊಟ್ಟಿರುವಂತದ್ದು. ಯಾವಾಗಿಂತ ಅಂದ್ರೆ ಫ್ರಮ್ 4 PM ಆನ್ 6/9/2025 ಟು 8/9/2025 ಅಪ್ ಟು 2 PM ಅಂತ 2 ದಿನಗಳ ಕಾಲ ಕಾಲಾವಕಾಶ ಕೊಟ್ಟಿರುವಂತದ್ದು. ಇನ್ನ ಸದ್ಯದಲ್ಲೇ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ KA ಕಡೆಯಿಂದ ಕೊಡ್ತಾರೆ. ಅವಾಗ ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಏನೆಲ್ಲ ಚೇಂಜಸ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಚೇಂಜಸ್ ಅನ್ನ ಮಾಡ್ಕೊಳ್ಳಿ. ಲೈಕ್ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕಾಗ್ಲಿ, ಮಾಡಿಫಿಕೇಶನ್ ಆಗ್ಲಿ, ಡಿಲೀಟ್ ಆಗ್ಲಿ ಅಥವಾ ಎಲ್ಲದಕ್ಕೂ ಆಪ್ಷನ್ ಕೊಟ್ಟಿರುವಂತದ್ದು. 2 days ಏನ್ ಟೈಮ್ ಕೊಟ್ಟಿದಾರ ಆ ಒಂದು 2 days ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಜೊತೆಗೆ ಏನು ಅಂತ ಅಂದ್ರೆ ಅಲ್ಲಿ ಇನ್ನೊಂದು ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ನಲ್ಲಿ ಸೀಟುಗಳ ಲಭ್ಯತೆಯನ್ನು ತೋರಿಸದಿದ್ದರೂ ಸಹ ಅಭ್ಯರ್ಥಿಗಳು ಕಾಲೇಜಿಗೆ ಸೇರಿಸಬಹುದಂತಹ ಆದ್ಯತೆಗಳನ್ನು ಸೇರಿಸಲು, ಬದಲಾಯಿಸಲು, ಮಾರ್ಪಡಿಸಲು, ಉಳಿಸಿಕೊಳ್ಳಲು ಸಲಹೆ ನೀಡಲಾಗಿದೆ ಅಂತ. ಸಿಂಪಲ್ ಏನಿಲ್ಲ, ಈಗ ಸೀಟ್ ಮ್ಯಾಟ್ರಿಕ್ಸ್ ಈಗಾಗಲೇ ರಿಲೀಸ್ ಮಾಡಿರುವಂತದ್ದು. ಆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನೋಡಿ ನೀವು ಈಗ 0-0 ಅಂತ ಇದೆ ಆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ. ನಾನು ಆ ಕಾಲೇಜಸ್ ಅನ್ನ ಆಡ್ ಮಾಡೋದಿಲ್ಲ ಅಂತ ಯಾರು ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಅವೈಲೇಬಿಲಿಟಿ ಆಫ್ ಸೀಟ್ಸ್ ಇರ್ಲಿ ಇಲ್ಲದೆ ಇರ್ಲಿ, ನೀವು ಯಾವ ಕಾಲೇಜ್ ಅನ್ನ ಆಡ್ ಮಾಡಬೇಕು ಅಂತ ಅನ್ಕೊಂಡಿದೀರಾ ದಯವಿಟ್ಟು ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಕಾಲೇಜಸ್ ಅನ್ನಾದ್ರೆ ಆಡ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿರುವಂತದ್ದು. ಜೊತೆಗೆ ಏನು ಅಂತಂದ್ರೆ ಆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇಲ್ಲ ಅಂದ್ರೂ ಆ ಸೀಟ್ ಮ್ಯಾಟ್ರಿಕ್ಸ್ ಕೆಲವೊಂದು ಟೈಮ್ ಸೀಟ್ಸ್ ಆಡ್ ಆಗುತ್ತೆ, ಹಾಗಾಗಿ ನೋಡ್ಕೊಂಡು ಕಾಲೇಜಸ್ ಅನ್ನಾದ್ರೆ ಆಡ್ ಮಾಡ್ಕೊಳ್ಳಿ. ಅಂಡ್ ಜೊತೆಗೆ ಏನು ಅಂತ ಅಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಬಂದ್ಬಿಟ್ಟು ಯಾರಾದ್ರೆ ಫಸ್ಟ್ ರೌಂಡ್ ಅಲ್ಲಿ ಅಂಡ್ ಹಾಗೇನೋ ಸಹ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ಸ್ ಸಿಕ್ಕಿರುತ್ತೋ ಆ ಸೀಟ್ ಸರೆಂಡರ್ ಮಾಡ್ಕೋಬೇಕು ಅಥವಾ ನೀವು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಅಂದ್ರೆ 8ನೇ ತಾರೀಕು ಮಧ್ಯಾಹ್ನದ 1 ಗಂಟೆ ಒಳಗಡೆ ಹೋಗಿ ನೀವು ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ಜೊತೆಗೆ ಏನು ಅಂತಂದ್ರೆ ನಿಮ್ಮ ಒಂದು ಅಮೌಂಟ್ ರೀಫಂಡ್ ಆಗುತ್ತೆ. ಅಂಡ್ ಪೆನಾಲ್ಟಿ ಏನಿದೆ ಆ ಪೆನಾಲ್ಟಿ 5,000 ಮಾತ್ರ ಕಟ್ ಆಗುತ್ತೆ. ಉಳಿದಿರುವಂತಹ ಅಮೌಂಟ್ ಆದ್ರೆ ನಿಮಗೆ ರೀಫಂಡ್ ಆಗುತ್ತೆ. ಥರ್ಡ್ ರೌಂಡ್ ಬಗ್ಗೆ ಈಗ ಸದ್ಯದ ಮಟ್ಟಿಗೆ ಕೊಟ್ಟಿರುವಂತಹ ಅಪ್ಡೇಟ್ಸ್ KA ಕಡೆಯಿಂದ ಇಷ್ಟು. ಈಗ ನೆಕ್ಸ್ಟ್ ನಮಗೆ ಇನ್ನ ಇಂಪಾರ್ಟೆಂಟ್ ಆಗಿ ಏನ್ ಗೊತ್ತಾಗಬೇಕು ಅಂತ ಅಂದ್ರೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಅನ್ನ ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ರೂಲ್ಸ್ ನಿಮಗೆ ಗೊತ್ತಾಗಿದೆ, ಕಾಲೇಜಸ್ ಅನ್ನ ಆಡ್ ಮಾಡಬಹುದು ಅಂತ ಹೇಳಿ. ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಲಿ ಅಥವಾ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಲಿ KA ಕಡೆಯಿಂದ ಈ ಒಂದು ಸ್ಕೆಡ್ಯೂಲ್ ಅಲ್ಲಿ ಇದುವರೆಗೂ ಸಹ ಅನೌನ್ಸ್ ಮಾಡಿಲ್ಲ. ಯಾಕೆ ಅಂತ ಅಂದ್ರೆ ರೀಸನ್ ಸಿಂಪಲ್ ಇಷ್ಟೇ, ಈಗಾಗಲೇ KA ಡೈರೆಕ್ಟರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಈಗ ಟೆಕ್ನಿಕಲ್ ಎಜುಕೇಶನ್ ಅವರು ಏನ್ ಹೇಳಿದ್ದಾರೆ, AICT ಕಡೆಯಿಂದ 10ನೇ ತಾರೀಕು ಒಳಗಡೆ ಕೌನ್ಸಿಲಿಂಗ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಸೊ 10ನೇ ತಾರೀಕು ಒಳಗಡೆ ಕೌನ್ಸಿಲಿಂಗ್ ಕಂಪ್ಲೀಟ್ ಮಾಡೋದಕ್ಕೆ ಸ್ಕೆಡ್ಯೂಲ್ ಏನೋ ರೆಡಿ ಮಾಡಿದ್ದಾರೆ ತಾತ್ಕಾಲಿಕ. ಬಟ್ ಇಲ್ಲಿ KA ಕಡೆಯಿಂದ ಒಂದು ರಿಕ್ವೆಸ್ಟ್ ಲೆಟರ್ ಆದ್ರೆ ಹೋಗಿರುವಂತದ್ದು, ಇನ್ನೂ ಒಂದು 5 days ಆದ್ರೆ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು. ಈಗ ಅವ್ರೇನಾದ್ರೂ ಮತ್ತೆ 5 days ಎಕ್ಸ್ಟೆಂಡ್ ಮಾಡಿದ್ರೆ AICT ಅವ್ರ ಕಡೆಯಿಂದ ಅವಾಗ ಏನಾಗುತ್ತೆ ಅಂತ ಅಂದ್ರೆ ಈ ಒಂದು ಸ್ಕೆಡ್ಯೂಲ್ ಅಲ್ಲಿ ಒಂದಿಷ್ಟು ಚೇಂಜಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಈಗ ನೀವು ಏನ್ ಫಾಲೋ ಅಪ್ ಮಾಡಬೇಕು ಅಂತಂದ್ರೆ ಸದ್ಯದ ಮಟ್ಟಿಗೆ ಇದೇ ಒಂದು ಸ್ಕೆಡ್ಯೂಲ್ ಅನ್ನ ಫಾಲೋ ಅಪ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವಾಗ ಒಂದು ಥರ್ಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್, ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಸ್ಕೆಡ್ಯೂಲ್ ಅಲ್ಲಿ ಏನು ಚೇಂಜಸ್ ಆಗಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ನೋಡಿ, 8ನೇ ತಾರೀಕು ನಿಮ್ಗೆ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ 10ನೇ ತಾರೀಕು 100% ಆಗಿ ಬರುತ್ತೆ, ಸ್ಕೆಡ್ಯೂಲ್ ಅಲ್ಲಿ ಚೇಂಜಸ್ ಆಗಿಲ್ಲ ಅಂತಂದ್ರೆ. ಸೊ ಹಾಗಾಗಿ ಥರ್ಡ್ ರೌಂಡ್ ಪ್ರೊಸೀಜರ್ ಬಂದ್ಬಿಟ್ಟು ನಿಮ್ಗೆ 10ನೇ ತಾರೀಕು ಕಂಪ್ಲೀಟ್ ಆಗುತ್ತೆ. ಈಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋವರೆಗೂ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂತಂದ್ರೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಡ್ತಾರೆ, ಅದಾದ್ಮೇಲೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಅಂಡ್ ಇಂಪಾರ್ಟೆಂಟ್ ಇದರಲ್ಲಿ ಯಾವುದೇ ತರಹದ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ನಾನು ಆಗ್ಲೇ ಹೇಳೋದ್ ಮರ್ತೆ, ಯಾಕಂತಂದ್ರೆ ಸಾಕಷ್ಟು ವಿಡಿಯೋಸ್ ಅಲ್ಲಿ ಈಗಾಗಲೇ ಹೇಳಿದೀನಿ ಅಂತ ಹೇಳ್ಬಿಟ್ಟು. ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುವಂತಹ ಯಾವುದೇ ಕಾಲೇಜ್ ಸಿಕ್ಕಿದ್ರು ನೀವು ಹೋಗ್ತೀನಿ ಅನ್ನೋಂತ ಕಾಲೇಜಸ್ ಮಾತ್ರ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇಟ್ಟು ಉಳಿದಿರುವಂತ ಎಲ್ಲಾನು ಸಹ ಡಿಲೀಟ್ ಮಾಡ್ಬಿಡಿ. 0-0 ಕೊಟ್ಟು ಆ ಆಪ್ಷನ್ ಸಹ ಇದೆ 0-0 ಕೊಟ್ಟು ಡಿಲೀಟ್ ಮಾಡುವಂತದ್ದು. ಹಾಗೆ ಡಿಲೀಟ್ ಆದ್ರೆ ಮಾಡ್ಕೋಬಿಡಿ, ಯಾಕಂತಂದ್ರೆ ಥರ್ಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಕಂಪಲ್ಸರಿ ಅಡ್ಮಿಷನ್ ತಗೊಳ್ಳೇಬೇಕು. ಇಲ್ಲಿ ಯಾವುದೇ ತರದ ನಿಮಗೆ ಚಾಯ್ಸ್ ಎಂಟ್ರಿ ಆಗ್ಲಿ ಅಥವಾ ಮತ್ತೊಂದಾಗ್ಲಿ ಯಾವುದು ಇರೋದಿಲ್ಲ. ಅಂಡ್ ನೆಕ್ಸ್ಟ್ ಏನು ಅಂತ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಒಂದು ಥರ್ಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಫೀಸ್ ಪೇಮೆಂಟ್ ಬಗ್ಗೆ ಒಂದು ಅಪ್ಡೇಟ್ ಆದ್ರೆ ಬರುತ್ತೆ. ಈಗ ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ ಟು ಸೆಲೆಕ್ಟ್ ಮಾಡಿ ಫೀಸ್ ಅನ್ನ ಪೇ ಮಾಡಿರ್ತೀರಾ. ಇಲ್ಲೇನಾದ್ರೂ ನೀವು ಇನ್ನೂ ಪೇ ಮಾಡಬೇಕು, ಬೇರೆ ಸೀಟ್ ಸಿಕ್ಕಿ ಅಂತಂದ್ರೆ ಅವಾಗ ಪೇ ಮಾಡ್ತೀರಾ, ಅಥವಾ ರೀಫಂಡ್ ಆಗ್ಬೇಕು ಅಂತಂದ್ರೆ ರೀಫಂಡ್ ಆಗುತ್ತೆ. ಆ ಫೀಸ್ ಪ್ರೊಸೀಜರ್ ಆದ್ರೆ ಇರುತ್ತೆ. ಓಕೆನಾ, ಸೊ ಥರ್ಡ್ ರೌಂಡ್ ಕೊನೆಗೂ ಸ್ಟಾರ್ಟ್ ಆಯ್ತು. ಕೌನ್ಸಿಲಿಂಗ್ ಏನ್ ಡಿಲೇ ಆಗೋದಿಲ್ಲ. ನಾನು ಹೇಳ್ದಂಗೆನೆ ಇದೇ ತಿಂಗಳು 15ನೇ ತಾರೀಕು ಒಳಗಡೆ ಎಲ್ಲಾ ಫಾರ್ಮಾಲಿಟೀಸ್ ಪ್ರೊಸೀಜರ್ ಮುಗಿಯುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನೀವು ಕಾಲೇಜಸ್ ಗಾದ್ರೆ ಜಾಯಿನ್ ಆಗ್ತೀರಾ. ಇದು ಈಗ ಸದ್ಯದ ಮಟ್ಟಿಗೆ ಥರ್ಡ್ ರೌಂಡ್ ಗೆ ಸ್ಕೆಡ್ಯೂಲ್ ಬಗ್ಗೆ ಬಂದಿರುವಂತದ್ದು. ಥರ್ಡ್ ರೌಂಡ್ ಸ್ಕೆಡ್ಯೂಲ್ ಕುರಿತು ಇನ್ನೂ ಸಹ ಅಪ್ಡೇಟ್ಸ್ ಆದ್ರೆ ಬರಬೇಕಿದೆ. ಅಂದ್ರೆ ಪ್ರಾವಿಷನಲ್ ರಿಸಲ್ಟ್ಸ್, ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ KA ಕಡೆಯಿಂದ ಡೇಟ್ಸ್ ಆದ್ರೆ ಬರುವಂತದ್ದು ಯಾವಾಗ ಏನು ಅಂತ ಹೇಳ್ಬಿಟ್ಟು. ಓಕೆನಾ, ಇದು KA ಕಡೆಯಿಂದ ಬಂದಿರುವಂತಹ ಅಪ್ಡೇಟ್. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ KA ಅಪ್ಡೇಟ್ಸ್ ಬರ್ತವೆ, ಹಾಗೆ ನಾನು
ನಿಮಗೆ ಪ್ರತಿನಿತ್ಯದ ವಿಡಿಯೋನ ತಿಳಿಸ್ಕೊಡ್ತೀನಿ. ಈಗ ಏನಾದ್ರೂ ನಿಮಗೆ ಡೌಟ್ ಇದ್ರೆ ಈ ಒಂದು ಸ್ಕೆಡ್ಯೂಲ್ ಅಲ್ಲಾಗ್ಲಿ ಅಥವಾ ಕೆಇ ಅವರು ಇವತ್ತು ಕೊಟ್ಟಂತಹ ಅಪ್ಡೇಟ್ಸ್ ಅಲ್ಲಾಗ್ಲಿ ಏನಾದ್ರೂ ಡೌಟ್ ಇದ್ರೆ ನಿಮ್ಗೆ ಏನಾದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.